Hi, I'm Kaviresh from scoringtarget.com. In today's session, we are going to discuss preparatory exam question paper for SSLC students, especially all subjects. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಎಲ್ಲ ವಿಷಯಗಳ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ವಿ. ಸೊ ಈ ಪ್ರಶ್ನೆ ಪತ್ರಿಕೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ. ಸೊ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಸಾಕು, ಅಲ್ಲಿರ್ತಕ್ಕಂಥ 6 ಪ್ರಶ್ನೆ ಪತ್ರಿಕೆಗಳು ಒಂದು ಲಿಂಕಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಾಗಿರುತ್ತೆ ಆ ಸಬ್ಜೆಕ್ಟ್ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ. ಇದು ಶಾಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ಅಥವಾ ಸ್ಟೇಟ್ ಲೆವೆಲ್ ಆಗಿರ್ಬೋದು, ಯಾವುದೇ ಪರೀಕ್ಷೆ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಕೇವಲ ಪ್ರಿಪರೇಟರಿ ಎಕ್ಸಾಮ್ ಅಷ್ಟೇ ಅಲ್ಲದೆ ವಾರ್ಷಿಕ ಪರೀಕ್ಷೆಗೆ ಕೂಡ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಹೀಗಾಗಿ ಈ 6 ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಓದ್ಕೊಂಡ್ರೆ ನಿಮ್ಮ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವು ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ 2024 ಒಂದು ಪ್ರಥಮ ಭಾಷೆ ಕನ್ನಡ ಒಂದು ಸಬ್ಜೆಕ್ಟ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ. ಸೊ ಈ ಪ್ರಶ್ನೆ ಪತ್ರಿಕೆ 100 ಅಂಕದ್ದು, ಸಮಯ 3 ಗಂಟೆ 15 ನಿಮಿಷ. ಸೊ ಇದು ಪ್ರಥಮ ಭಾಷೆ ಕನ್ನಡ ಇರೋದರಿಂದ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಪ್ರಶ್ನೆ ಪತ್ರಿಕೆ 15 ನಿಮಿಷ ನಿಮಗೆ ಎಕ್ಸ್ಟ್ರಾ ಇರುತ್ತೆ. ಮೊದಲ ಒಂದು 4 ಒಟ್ಟಾರೆ 6 ಪ್ರಶ್ನೆಗಳೇನಿವೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಅದು ನಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು. ಇನ್ನು ಮೇನ್ ಕ್ವೆಶನ್ ನಂಬರ್ 2ಗೆ ಬಂದಾಗ ಇಲ್ಲಿ 1 ಅಂಕದ 4 ಪ್ರಶ್ನೆಗಳಿರುತ್ತೆ. ಅಂದರೆ ಮೊದಲ 2 ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ನಿಮಗೆ 4 ಪ್ರಶ್ನೆಗಳಿರುತ್ತೆ. ಆ ನಂತರ ಮೇನ್ ಕ್ವೆಶನ್ ನಂಬರ್ 3ರಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳು, ಒಟ್ಟಾರೆ 7 ಪ್ರಶ್ನೆಗಳಿರುತ್ತೆ. ಈ 7 ಪ್ರಶ್ನೆಗಳಾದ ನಂತರ ಮೇನ್ ಕ್ವೆಶನ್ ನಂಬರ್ 5 ಏನಿದೆ ಇದು ನಿಮಗೆ 2 ಅಂಕದ 10 ಪ್ರಶ್ನೆಗಳು. ಈ 10 ಪ್ರಶ್ನೆಗಳಾದ ನಂತರ ಮೇನ್ ಕ್ವೆಶನ್ ನಂಬರ್ 5ಅಲ್ಲಿ ಕವಿ ಪರಿಚಯ ಇರುತ್ತೆ. ನೀವು ಇಲ್ಲಿ ಯಾವುದಾದ್ರೂ ಇಲ್ಲಿ ಇಬ್ಬರು ಕವಿ ಪರಿಚಯನ ಕೊಟ್ಟಿರ್ತಾರೆ. ಸೊ ನೀವು 3 ಅಂಕದ 2 ಪ್ರಶ್ನೆಗಳು. ಇಲ್ಲಿ ವಿ.ಕೃ. ಗೋಕಾಕ್ ಮತ್ತು ಪಂಪ ಅವರ ಬಗ್ಗೆ ಕವಿ ಪರಿಚಯವನ್ನು ಕೇಳಿದ್ದಾರೆ. ಸೊ ಅವರ ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳ ಕುರಿತು ಒಂದು ಪ್ಯಾರಾಗ್ರಾಫನ್ನು ಬರಿಬೇಕು. ಇದಾದ ನಂತರ ಮೇನ್ ಕ್ವೆಶನ್ ನಂಬರ್ 6ಅಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ. ಇದು 1 ಅಂಕದ 3 ಅಂಕದ ಒಂದು ಪ್ರಶ್ನೆ. ಸೊ ಇದು ನಾವು ಪ್ರಶ್ನೆ ಪತ್ರಿಕೆಯನ್ನು ಸುಮ್ಮನೆ ನಿಮಗೆ ಹೈಲೈಟ್ಸ್ ತೋರಿಸ್ತಾ ಹೋಗ್ತೀನಿ. ಇದಾದ ನಂತರ ಉಳಿದ ಸಬ್ಜೆಕ್ಟ್ಗಳನ್ನು ತೋರಿಸ್ತಾ ಹೋಗ್ತೀನಿ. ಆಮೇಲೆ ಮೇನ್ ಕ್ವೆಶನ್ ನಂಬರ್ 7ಅಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ, ಇದು ಒಂದು 3 ಅಂಕದ ಪ್ರಶ್ನೆ ಇರುತ್ತೆ. ಮೇನ್ ಕ್ವೆಶನ್ ನಂಬರ್ 8ಅಲ್ಲಿ ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋದು. ಇಲ್ಲಿ ಕೊಟ್ಟಂಥ ಗಾದೆ ಮಾತು ಯಾವುದಾದ್ರೂ ಒಂದನ್ನು ಮಾತ್ರ ಬರೆಯೋದೈತೆ, ನಿಮ್ಗೆ 2 ಕೊಟ್ಟಿರ್ತಾರೆ. 3 ಅಂಕದ ಒಂದು ಪ್ರಶ್ನೆ. ಮೇನ್ ಕ್ವೆಶನ್ ನಂಬರ್ 9ಗೆ ಬಂದಾಗ ಇಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಪ್ರಶ್ನೆಗಳಿರುತ್ತೆ. 3 ಅಂಕದ್ದು 6 ಪ್ರಶ್ನೆಗಳು. ಇದಾದ ನಂತರ 10ನೇ ಒಂದು ಮೇನ್ ಕ್ವೆಶನ್ ನಂಬರ್ 10ಅಲ್ಲಿ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ, ಪದ್ಯದ ಒಂದು ಚರಣವನ್ನು ಕೊಟ್ಟಿರ್ತಾರೆ, ಅದನ್ನು ಫಿಲಪ್ ಮಾಡಬೇಕು. ಇದು 4 ಅಂಕದ್ದು. ಇದಾದ ನಂತರ ಒಂದು ಪದ್ಯ ಭಾಗವನ್ನು ಓದಿಕೊಂಡು ಅದರ ಒಂದು ಮೌಲ್ಯವನ್ನು ಸಾರಾಂಶ ರೂಪದಲ್ಲಿ ಬರೆಯೋದು. ಇದು ತಮಗೆ 4 ಅಂಕದ ಪ್ರಶ್ನೆ ಹಾಕಿ. ಸೊ ನಾನು ಈ ವಿಡಿಯೋನ ಇಲ್ಲಿ ಪ್ರಶ್ನೆ ಪತ್ರಿಕೆನ ನಾನು ಸ್ಪೀಡಾಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಪೇರ್ ಆಗೋಗ್ಬೋದು. ಯಾಕಂದರೆ 6 ವಿಷಯಗಳ ಪ್ರಶ್ನೆ ಪತ್ರಿಕೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ತುಂಬ ದೊಡ್ಡದಾಗೋಗ್ಬೋದು. ಅದಕ್ಕಾಗಿ ನಾನು ಶಾರ್ಟಲ್ಲಿ ತೋರಿಸ್ತಾ ಹೋಗ್ತೀನಿ. ಬೇಕಾದರೆ ಈ ವಿಡಿಯೋನ ನೀವು ಪಾಸ್ ಮಾಡ್ತಾ ಸ್ಟಾಪ್ ಮಾಡ್ತಾ ಈ ಪ್ರಶ್ನೆಗಳನ್ನು ಓದ್ಕೋಬೋದು. ಆಮೇಲೆ ಮೇನ್ ಕ್ವೆಶನ್ ನಂಬರ್ 12ಅಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳು ಉತ್ತರಿಸಿ ಪ್ರಶ್ನೆ ಇದೆ. ಸೊ 4 ಅಂಕದ್ದು 2 ಪ್ರಶ್ನೆ. ಇಲ್ಲಿ ನಿಮಗೆ ಒಂದೊಂದು ಚಾಯ್ಸ್ ಕೂಡ ಇರುತ್ತೆ. ಅಂದರೆ ಒಟ್ಟಾರೆ 4 ಪ್ರಶ್ನೆ ಕೊಟ್ಟಿರ್ತಾರೆ. ಅದಾದ ನಂತರ ಮೇನ್ ಕ್ವೆಶನ್ ನಂಬರ್ 13ಅಲ್ಲಿ ಪ್ಯಾಸೇಜ್ ಇದೆ. ಒಂದು ಗದ್ಯ ಭಾಗವನ್ನು ಓದ್ಕೊಂಡು ಅದರ ಕೆಳಗಡೆ ಕೊಟ್ಟಂಥ 2 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಇದು 2 ಅಂಕದ 2 ಪ್ರಶ್ನೆಗಳು. ಅದಾದ ನಂತರ ಮೇನ್ ಕ್ವೆಶನ್ ನಂಬರ್ ನೆಕ್ಸ್ಟಲ್ಲಿ ನಮ್ಗೆ ಏನಿದೆ ನೋಡಿ, ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಲೇಖನ ಇದೆ. ಇದು 5 ಅಂಕ. ಅದಾದ ನಂತರ ಒಂದು ಎಸ್ಸೆ ಬರೆಯೋದಿರುತ್ತೆ. ಎಸ್ಸೆ ಕೂಡ 5 ಅಂಕ. ಇಷ್ಟು ಇದು ಕನ್ನಡ ಒಂದು ಪ್ರಥಮ ಭಾಷೆ ಕನ್ನಡನ ಒಂದು ಪ್ರಶ್ನೆ ಪತ್ರಿಕೆ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ 2ನೇ ಒಂದು ಇಂಗ್ಲೀಷ್ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಕನ್ನಡ ಮುಗಿತು, ಇಂಗ್ಲೀಷ್. ಸೊ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ 2023-24 ಇದು 80 ಅಂಕದ ಪ್ರಶ್ನೆ ಪತ್ರಿಕೆ.
ಇದು ದ್ವಿತೀಯ ಭಾಷೆ ಇಂಗ್ಲೀಷ್ ಇರೋದ್ರಿಂದ ನಿಮಗೆ ಈ ಪ್ರಶ್ನೆ ಪತ್ರಿಕೆ ಬಳಸಲು 3 ಗಂಟೆ ಒಂದು ಅವಕಾಶ ಇರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನಿಮಗೆ 4 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಈ 4 ಪ್ರಶ್ನೆಗಳಾದ ನಂತರ ಮೇನ್ ಕ್ವೆಶನ್ ನಂಬರ್ 2 ಏನಿದೆ. ಸೊ ಈ ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ನಿಮಗೆ 12 ಪ್ರಶ್ನೆಗಳಿರುತ್ತೆ, 1 ಅಂಕದ್ದು. ಇದು ಕೂಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದಾದ ನಂತರ ಮೇನ್ ಕ್ವೆಶನ್ ನಂಬರ್ 3, ಇದು ಎಡಿಟಿಂಗ್ ಪ್ಯಾರಾಗ್ರಾಫ್ ಇದೆ. ಈ ಪ್ಯಾರಾಗ್ರಾಫಲ್ಲಿ 2 ಮಿಸ್ಟೇಕನ್ನು ಕೊಟ್ಟಿರ್ತಾರೆ, ಆ 2 ಕ್ಲೂಸ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಅದು ಸರಿದನ್ನು ಅಲ್ಲಿ ಇದ್ದಂಥ ಮಿಸ್ಟೇಕ್ ಆದಂಥದ್ದು ಸರಿಪಡಿಸಿ ಬರೀಬೇಕು. ಸೊ ಈ ಥರ ನಾನು ಈಗಾಗಲೇ ಇಂಗ್ಲೀಷ್ ವಿಷಯದ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ರಿ. ಹೀಗಾಗಿ ನಾನು ಕಂಪ್ಲೀಟಾಗಿ ಈ ಪ್ರಶ್ನೆ ಪತ್ರಿಕೆ ನಾನು ಓದೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಇಂಗ್ಲೀಷ್ ಪ್ರಿಪ್ರೇಟರಿ ಎಕ್ಸಾಮ್ ಕ್ವೆಶನ್ ಪೇಪರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತಮಗೆ ಸಿಗುತ್ತೆ. ನೆಕ್ಸ್ಟ್ ಈಗ 3ನೇ ಸಬ್ಜೆಕ್ಟ್ ತೃತೀಯ ಭಾಷೆ ಹಿಂದಿ. ಸೊ ಹಿಂದಿಗೆ ಸಂಬಂಧಪಟ್ಟಂತೆ ಇದು ಪ್ರಶ್ನೆ ಪತ್ರಿಕೆ ತಮಗೆ 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸಮಯ 3 ಗಂಟೆ. ಇದಾದ ನಂತರ ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದು ನಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಮತ್ತು ಸಮಯ ಅಂತೆ 3 ಗಂಟೆ 15 ನಿಮಿಷ ಇರುತ್ತೆ. ಇಲ್ಲಿ ಸೂಚನೆಗಳನ್ನು ಕೊಟ್ಟಿರ್ತಾರೆ, ಯಾವ ಥರ ಬರೀಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ, ಇವುಗಳನ್ನು ನೋಡ್ಕೋಬೋದು. ಮೊದಲ ಒಂದು 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ ಮ್ಯಾಥಮೆಟಿಕ್ಸಲ್ಲಿ. ಸೊ ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಟ್ಟಾರೆ 8 ಪ್ರಶ್ನೆಗಳನ್ನು ನೋಡ್ತಿದ್ವಿ ನಾವಿಲ್ಲಿ. ಈ 8 ಪ್ರಶ್ನೆಗಳಾದ ನಂತರ ಮೇನ್ ಕ್ವೆಶನ್ ನಂಬರ್ 2 ಏನಿದೆ, ಇದು 1 ಅಂಕದ ಪ್ರಶ್ನೆ ಇರುತ್ತೆ 8, ಬಟ್ ಇಲ್ಲಿ ಆಪ್ಷನ್ ಇರೋದಿಲ್ಲ. ನೀವು ನೇರವಾಗಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು. ಇದಾದ ನಂತರ ಮೇನ್ ಕ್ವೆಶನ್ ನಂಬರ್ 3 ನಮಗೆ 2 ಅಂಕದ್ದು 8 ಪ್ರಶ್ನೆಗಳಿರುತ್ತೆ. ಸೊ 8 ಪ್ರಶ್ನೆಗಳ ಒಂದು ಉತ್ತರವನ್ನು ನೀವು ಸಾಲ್ವ್ ಮಾಡಿ ಇವುಗಳನ್ನು ಬರೀಬೇಕು. ಸೊ ಈ 8 ಪ್ರಶ್ನೆಗಳಾದ ನಂತರ ನಮಗೆ ಈಗ ನೆಕ್ಸ್ಟ್ ಲಾಂಗ್ ಕ್ವೆಶನ್ಸ್ ಬರುತ್ತೆ. 3 ಅಂಕದ ಪ್ರಶ್ನೆಗಳು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇದು 3 ಅಂಕದ ಪ್ರಶ್ನೆ, ಒಟ್ಟಾರೆ 9 ಪ್ರಶ್ನೆಗಳು 27 ಅಂಕ. ತುಂಬ ದೊಡ್ಡ ಅಂಕ ಬರ್ತಕ್ಕಂಥ ಒಂದು ಸೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಈ 9 ಪ್ರಶ್ನೆಗಳು ನಾವು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಈಗ ಯಾವುದಂದರೆ 32, 33 4 ಅಂಕದ ಪ್ರಶ್ನೆಗಳು. 4 ಅಂಕದ್ದು ಒಟ್ಟಾರೆ 4 ಪ್ರಶ್ನೆಗಳಿರುತ್ತೆ, 16 ಅಂಕ. ಸೊ 4 ಅಂಕದ ಪ್ರಶ್ನೆಗಳಲ್ಲಿ ತಮಗೆ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣದ ಜೋಡಿಯನ್ನು ಕಂಡುಹಿಡಿದಿದೆ. ಆಮೇಲೆ ಥೇಲ್ಸ ಪ್ರಮೇಯವನ್ನು ನಿರೂಪಿಸಿ ಸಾಧಿಸೋದು ಕೂಡ ಇದೆ. ಈ ಥರದ ಪ್ರಶ್ನೆಯನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದಾದ ನಂತರ ಈಗ ನಾವು 4 ವಿಷಯವನ್ನು ನೋಡ್ಕೊಂಡಿವಿ. ಒಂದು ಕನ್ನಡ ನೋಡ್ಕೊಂಡಿವಿ, ಒಂದು ಇಂಗ್ಲೀಷ್ ನೋಡ್ಕೊಂಡಿವಿ, ಆನಂತರ ಹಿಂದಿ, ಮ್ಯಾಥಮೆಟಿಕ್ಸ್. ಈಗ ಸೈನ್ಸ್ ಸಮಾಜ ವಿಜ್ಞಾನ, ಇದು ನಿಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆ, 3 ಗಂಟೆ 15 ನಿಮಿಷ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಇಲ್ಲಿ ಸೆಕ್ಷನ್ ಸಪ್ರೇಟಾಗಿ ಕೊಟ್ಟಿರ್ತಾರೆ ನಮಗೆ ಇಲ್ಲಿ 4 ಸೆಕ್ಷನ್ ಆಗಿ. ಅಂದರೆ ಎ ವಿಭಾಗದಲ್ಲಿ ಭೌತ ವಿಜ್ಞಾನ, ಬಿ ವಿಭಾಗದಲ್ಲಿ ರಸಾಯನ ವಿಜ್ಞಾನ, ಸಿ ಭಾಗದಲ್ಲಿ ಜೀವ ವಿಜ್ಞಾನ, ಈ ಥರ 3 ಭಾಗ ಮಾಡಿಕೊಟ್ಟಿದ್ದು. ಸೊ ಭಾಗ ಎದಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮೊದಲನೇ ಪ್ರಶ್ನೆಯಲ್ಲಿ 1 ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ 3 ಇರುತ್ತೆ. ಇದಾದ ನಂತರ ಮೇನ್ ಕ್ವೆಶನ್ ನಂಬರ್ 2 ಏನಿದೆ, ಇಲ್ಲಿ 2 ಅಂಕದ 1 ಅಂಕದ್ದು 2 ಪ್ರಶ್ನೆಗಳು, ಬಟ್ ಇಲ್ಲಿ ಯಾವುದೇ ಆಪ್ಷನ್ ಇರೋದಿಲ್ಲ. ನೀವು ನೇರವಾಗಿ ಸೆಂಟೆನ್ಸಲ್ಲಿ ಉತ್ತರವನ್ನು ಬರೀಬೇಕು. ಇದಾದ ನಂತರ ಮೇನ್ ಕ್ವೆಶನ್ ನಂಬರ್ 3 ಏನಿದೆ, ಈ 3ರಲ್ಲಿ ಒಟ್ಟಾರೆ 2 ಅಂಕದ 3 ಪ್ರಶ್ನೆಗಳಿರುತ್ತೆ. 3 ಪ್ರಶ್ನೆಗಳು, 3ನೇ ಪ್ರಶ್ನೆಗೆ ಒಂದು ನಿಮಗೆ ಆಪ್ಷನ್ ಕೂಡ ಇದೆ. ಮೇನ್ ಕ್ವೆಶನ್ ನಂಬರ್ 4 ನೋಡಿ 3 ಅಂಕದ 3 ಪ್ರಶ್ನೆಗಳು. ಸೊ ಇಲ್ಲಿ ನಿಮಗೆ ಒಂದು ಪ್ರಶ್ನೆಗೆ ಆಪ್ಷನ್ ಆಗಿ ಕೊಟ್ಟಿದ್ದಾರೆ, ಉಳಿದವು 2 ಪ್ರಶ್ನೆಗಳು ನೀವು ನೇರವಾಗಿ ಉತ್ತರವನ್ನು ಬರೀಬೇಕು. ಇಲ್ಲಿ ಕೂಡ 2 ಚಾಯ್ಸನ್ನು ಕಾಣ್ತೀವಿ. ಮೇನ್ ಕ್ವೆಶನ್ ನಂಬರ್ 5, ಇದು 4 ಅಂಕದ 2 ಪ್ರಶ್ನೆಗಳು, ಲಾಂಗ್ ಕ್ವೆಶನ್ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಇದಾದ ನಂತರ ಬಿ ಭಾಗದಲ್ಲಿ ರಸಾಯನ ವಿಜ್ಞಾನ. ಸೊ ರಸಾಯನ ವಿಜ್ಞಾನದಲ್ಲಿ ಕೂಡ ಸೇಮ್ ಆಗಿ ಪ್ರಾರಂಭದಲ್ಲಿ ನಿಮಗೆ 3 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಈ 3 ಆದ ನಂತರ ಮತ್ತೆ 3 ಪ್ರಶ್ನೆಗಳು 1 ಅಂಕದ್ದು, ಇಲ್ಲಿ ಯಾವುದೇ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ಆನಂತರ 2 ಅಂಕದ 3 ಪ್ರಶ್ನೆಗಳು, ಇಲ್ಲಿ ಕೂಡ ನಮಗೆ 2 ಪ್ರಶ್ನೆಗಳಿಗೆ ಚಾಯ್ಸನ್ನು ಕಾಣ್ತೀವಿ. ಮೇನ್ ಕ್ವೆಶನ್ ನಂಬರ್ 9ನಲ್ಲಿ 3 ಅಂಕದ 3 ಪ್ರಶ್ನೆಗಳು. 3 ಅಂಕದ ಅಂದರೆ ಇಲ್ಲಿ 4 ಅಂಕದ 1 ಪ್ರಶ್ನೆ ಕೊಟ್ಟಿದ್ದಾರೆ. ಒಂದೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಅಂತ 2 ಪ್ರಶ್ನೆ ಇವೆ, ನೀವು 2 ಕೂಡ ಉತ್ತರವನ್ನು ಬರೀಬೇಕು. ಇದಾದ ನಂತರ ನಾವು ಭಾಗ ಸಿ ಹೋಗ್ತಾ ಇದ್ದೀವಿ, ಜೀವ ವಿಜ್ಞಾನ. ಜೀವ ವಿಜ್ಞಾನದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಕೇವಲ 2 ಕಾಣ್ತಾ ಇದ್ದೀವಿ.
ಸೊ ಇದಾದ ನಂತರ 1 ಅಂಕದ 3 ಪ್ರಶ್ನೆಗಳು ವಿಥೌಟ್ ಮಲ್ಟಿಪಲ್ ಚಾಯ್ಸ್ ಇದೆ. ಇಲ್ಲಿ ಮುಚ್ಚಿದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿದೆ. ಓಜೋನ್ ಪದರದ ಕಾರ್ಯವೇನು? ಪುರಾತನ ನೀರಿನ ಕೊಯ್ಲು ವ್ಯವಸ್ಥೆಗಳ ಪುನಶ್ಚೇತನಗೊಳಿಸುವಿಕೆಯನ್ನು ಉದ್ದೇಶಿಸಲಾಗುತ್ತದೆ ಏಕೆ? ಸೊ ಈ ಥರದ ಪ್ರಶ್ನೆಗಳನ್ನು ನೋಡ್ತಿದ್ವಿ ನಾವಿಲ್ಲಿ. ಆನಂತರ 2 ಅಂಕದ 2 ಪ್ರಶ್ನೆಗಳು. ಇಲ್ಲಿ ಸ್ಥಳೀಯ ಜನರ ಯಾವ ಅಗತ್ಯತೆಗಳು ಕಾಡಿನಿಂದ ಪೂರೈಕೆಯಾಗುತ್ತವೆ ಅಂತಿದೆ. 33ನೇ ಪ್ರಶ್ನೆಯಲ್ಲಿ ಪ್ಲನೇರಿಯಾ ಮತ್ತು ಸೈರೋ ಗೈರಾ ಪ್ರಶ್ನೆ ಇದೆ. ನೆಕ್ಸ್ಟ್ ಇಲ್ಲಿ 3 ಅಂಕದ 3 ಪ್ರಶ್ನೆಗಳು. ಕೊನೆಯದಾಗಿ ನಾವು ಇಲ್ಲಿ 4 ಅಂಕದ ಇಲ್ಲಿ ನಮಗೆ 1 ಪ್ರಶ್ನೆ ಇದೆ. ಇಲ್ಲಿ ನಿಮಗೆ ಒಂದು ಚಾಯ್ಸ್ ಇದೆ. ಇಲ್ಲಿ ಮಾತ್ರ ನಾವು 5 ಪ್ರಶ್ನೆಯನ್ನು ಕಾಣ್ತಾ ಇದ್ವಿ, 5 ಅಂಕದ್ದು. ಇದೇನಿದೆ ಅಂದರೆ ನಾವು ಕಾರಣವನ್ನು ಬರೆಯೋದು, ಅಂದರೆ ಬಟಾಣಿ ಸಸ್ಯ ಜೊತೆ ಸಂಕರಣಗೊಳಿಸಿದೆ. F1 ಸಂತತಿಯಲ್ಲಿ ಯಾವ ವಿಧದ ಸಸ್ಯಗಳು ದೊರೆಯುತ್ತವೆ? ಈ ಸಂತತಿಯ ತಳಿ ಗುಣಗಳನ್ನು ಬರೆಯೋದಿದೆ. ಆಮೇಲೆ ನಿಮ್ಮ ಜೋಡಣೆ ಕಾರಣ ಕೊಡಿದೆ. ಇದಾದ ನಂತರ ನಾವು ಕೊನೆಯ ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ದೀವಿ. ಇದು ಸಮಾಜ ವಿಜ್ಞಾನ 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. 3 ಗಂಟೆ 15 ನಿಮಿಷ ತಮಗೆ ಬರೆಯೋಕ್ಕೆ ಇರ್ತಕ್ಕಂಥ ಅವಕಾಶ. ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ಮೊದಲೇ 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇವೆ. ಭಾರತದ ಮೊದಲ ಭಾಷಾವಾರು ರಾಜ್ಯವಾಗಿ ರಚನೆಗೊಂಡ ರಾಜ್ಯ ಯಾವುದು? ಮೊದಲನೆಯ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ? ನಮ್ಮ ಸಂವಿಧಾನದ 21ನೇ ಎ ವಿಧಿ ಏನು ಸೂಚಿಸುತ್ತೆ? ಆಮೇಲೆ ಕೂಲಿ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ? ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ? ಭಾರತ ಚಹಾ ಬಂದರು ಯಾವುದು? ಆಮೇಲೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾದ ವರ್ಷ? ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಇದಾದ ನಂತರ ಮೇನ್ ಕ್ವಶನ್ ಬಟ್ 2 ಅಲ್ಲಿ 8 ಪ್ರಶ್ನೆಗಳಿವೆ. 1 ಅಂಕದ್ದು ನೇರವಾದ ಪ್ರಶ್ನೆ. ಸರ್ದಾರ್ ವಲ್ಲಭಾಯಿ ಪಟೇಲರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಏಕೆ ಕರೆಯುತ್ತಾರೆ? ದೆಹಲಿಯ ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು? ಆಮೇಲೆ ವಿಶ್ವಸಂಸ್ಥೆಯ ಪ್ರಧಾನ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿರುವ ದೇಶ ಯಾವುದು? ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಯಿತು? ವರದಕ್ಷಿಣೆ ಎಂದರೇನು? ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು? ಆಯವ್ಯಯ ಎಂದರೇನು? ಮಾರುತಿಯ ವಿದೇಶಿ ಪ್ರವಾಸ ಕೈಗೊಳ್ಳಲು ಯೋಜಿಸಿದ್ದಾನೆ. ಅವನ ಅನುಪಸ್ಥಿತಿಯಲ್ಲಿ ತನ್ನ ಎಲ್ಲ ಒಡವೆಗಳನ್ನು ಸಂರಕ್ಷಿಸಲು ಬ್ಯಾಂಕಿನಿಂದ ಯಾವ ಸೇವೆ ಪಡೆಯಬಹುದು ಅಂತ ಪ್ರಶ್ನೆ ಇದೆ. ಇದಾದ ನಂತರ ಮೇನ್ ಕ್ವೆಶ್ಚನ್ 3ರಲ್ಲಿ 2 ಅಂಕದ 8 ಪ್ರಶ್ನೆಗಳು. 19ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತಂದ ಸಂಘಗಳನ್ನು ಹೆಸರಿಸಿ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು? ಆಮೇಲೆ ಪ್ರಾಂತೀಯತೆ ಸಮಸ್ಯೆಯನ್ನು ಬಗೆಹರಿಸಲು ಕೈಗೊಂಡಿರುವ ಕ್ರಮಗಳು ಪಟ್ಟಿ ಮಾಡಿ. ಅಥವಾ ಚಾಯ್ಸ್ ಇದೆ. ಭಯೋತ್ಪಾದನೆ ನಿಗ್ರಹಕ್ಕೆ ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ. ಅಸ್ಪೃಶ್ಯತೆ ತೊಡೆದು ಹಾಕಲು ಕಾನೂನಾತ್ಮಕ ಕ್ರಮಗಳು ಯಾವುವು? ಇದಕ್ಕೂ ಕೂಡ ನಮಗೊಂದು ಚಾಯ್ಸ್ ಇದೆ. ಗ್ರಾಮೀಣ ಸ್ತ್ರೀಯರು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿರುವ ಕಾರ್ಯಕ್ರಮಗಳು ಯಾವುದು? ಆಮೇಲೆ ಭಾರತದ ಋತುಗಳನ್ನು ಅವುಗಳ ತಿಂಗಳುಗಳೊಂದಿಗೆ ಹೆಸರಿಸಿ. ರಾಷ್ಟ್ರೀಯ ವಿದ್ಯುತ್ ಜಾಲ ಹೇಗೆ ಸಹಕಾರಿಯಾಗಿದೆ? ಭಾರತದಲ್ಲಿ ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಹೆಸರಿಸಿ. ಗ್ರಾಹಕ ರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳೇನು? ಮೇನ್ ಕ್ವೆಶ್ಚನ್ 4ರಲ್ಲಿ ನೋಡಿ 3 ಅಂಕದ 9 ಪ್ರಶ್ನೆಗಳಿವೆ. ರಾಜ ಮಾರ್ತಾಂಡವರ್ಮನು ತನ್ನ ರಾಜ್ಯವನ್ನು ಹೇಗೆ ಬಲಿಷ್ಠ ಹಾಗೂ ಪ್ರಾಬಲ್ಯಗೊಳಿಸಿದನೆಂದು ವಿವರಿಸಿ. ಚಾಯ್ಸ್ ಆಗಿ ವೆಲ್ಲೆಸ್ಲಿಯು ಭಾರತೀಯ ಅರಸರನ್ನು ತನ್ನ ಹಿಡಿತಕ್ಕೆ ಹೇಗೆ ತಂದನೆಂದು ವಿವರಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳೇನು? ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ವಿಭಜನೆ ಅನಿವಾರ್ಯವಾಗಿದ್ದು ಸ್ಪಷ್ಟೀಕರಿಸಿ. ವಿಶ್ವಸಂಸ್ಥೆಯ ಗುರಿಗಳು ಮತ್ತು ಉದ್ದೇಶಗಳೇನು? ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಲು ಸರ್ಕಾರ ಕೈಗೊಂಡಿರುವ ಯೋಜನೆಗಳೇನು? ಭಾರತದ ಮೇರೆಗಳು ಮತ್ತು ನೆರೆ ದೇಶಗಳ ಬಗ್ಗೆ ಬರೆಯಿರಿ. ಕಾಡುಗಳ ಸಂರಕ್ಷಣೆ ಅತ್ಯವಶ್ಯಕವಾಗಿದೆ ಏಕೆ? ಚಾಯ್ಸ್ ಆಗಿ ಬೆಳೆಯ ಮಾದರಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ ಏಕೆ? ಭಾರತದಲ್ಲಿ ವಿಕೇಂದ್ರೀಕರಣದ ಜಾರಿಗಾಗಿ ಕೈಗೊಂಡ ಕ್ರಮಗಳೇನು? ಅಥವಾ ಹಸಿರು ಕ್ರಾಂತಿ ಉಂಟು ಮಾಡಲು ಕೈಗೊಂಡ ಕ್ರಮಗಳೇನು? ಬ್ಯಾಂಕುಗಳ ಕಾರ್ಯಗಳಾವು? ಅಥವಾ ಉದ್ಯಮಗಾರನ ಗುಣಲಕ್ಷಣಗಳೇನು? ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 5 ಬಂದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8 ವಾಕ್ಯಗಳು ಉತ್ತರಿಸಿದೆ. 4 ಅಂಕದ 4 ಪ್ರಶ್ನೆಗಳು. ದಕ್ಷಿಣ ಭಾರತದಲ್ಲಿ ಆಂಗ್ಲರು ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳಲು ಮಾಡಿದ ಹೋರಾಟವನ್ನು ವಿವರಿಸಿ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದಾದ ಪರಿಣಾಮಗಳೇನು? ಅಥವಾ ಭಾರತದಲ್ಲಿ ಬ್ರಿಟಿಷರ ಭೂಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳೇನು? ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ ಉತ್ತಮಪಡಿಸಲು
ಕೈಗೊಂಡಿರುವ ಕ್ರಮಗಳೇನು? ಕಪ್ಪು ಮಣ್ಣು ಜಂಪಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಈ ಮೇನ್ ಕ್ವೆಶ್ಚನ್ ನಂಬರ್ 6ರಲ್ಲಿ ಭಾರತ ನಕ್ಷೆ ಬರೆದು ಅದರಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿದೆ. ಇದು 5 ಅಂಕದ ಪ್ರಶ್ನೆ. ಎ ಹಟ್ಟಿ ಚಿನ್ನದ ಗಣಿ, ಬಿ ಭದ್ರಾವತಿ, ಸಿ ಕೊಚ್ಚಿ, ಡಿ ಕಲ್ಪಕಂ ಇದೆ. ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ, ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಇದೆ. ವಿವಿಧ ಉದ್ದೇಶದ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳೇನು? ಸೊ ಇಷ್ಟು ನಾವು ಒಟ್ಟಾರೆ 6 ಪ್ರಶ್ನೆ ಪತ್ರಿಕೆನ ಇವತ್ತು ನಾವು ನೋಡ್ಕೊಂಡಿವಿ. ಈ 6 ಪ್ರಶ್ನೆ ಪತ್ರಿಕೆನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದ್ರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.